ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಗಾರ್ಡನ್ ಅಪ್ಡೇಟು ಕೊಡ್ತಾಯಿದ್ದೀನಿ. ಇದು ವಾರಕ್ಕೊಂದೇ ಆಗ್ತಾಯಿದ್ದೀನಿ. ಇವಾಗ ನಿಧಾನವಾಗಿ ಸ್ವಲ್ಪ ಚೇತರಿಸ್ಕೊಳ್ಳೋಂಗೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ನೋಡಿ, ಇವತ್ತು ಮಲ್ಲಿಗೆ ಗಿಡಗಳಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಿನಾಲು ದಾಸವಾಳದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೆ ಅಲ್ವಾ, ಯಾವ ವಿಡಿಯೋನೋ ಆಗಲಿ ನಾನು ಸಾಮಾನ್ಯ ದಾಸವಾಳದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೆ. ಇವತ್ತು ಮಲ್ಲಿಗೆ ಗಿಡಗಳು, ಇನ್ನೇನು ಮಲ್ಲಿಗೆ ಕಾಲ ಮುಗಿತಾ ಬಂತಲ್ಲ, ಮುಗೀತು, ಆಲ್ಮೋಸ್ಟ್ ಮುಗಿದಿದೆ. ಇನ್ನೂ ಒಂಚೂರು ಗಾರ್ಡನಲ್ಲಿ ಇದ್ದಾವಲ್ವ, ಅದರಿಂದ ನಿಮಗೆ ಅಪ್ಡೇಟ್ ಕೊಡ್ತಾಯಿದ್ದೀನಿ. ನೋಡಿ, ಗಾರ್ಡನಲ್ಲಿ ಹಚ್ಚ ಹಸಿರಾಗೇನಿದೆ, ಕೆಳಗಡೆ ನೋಡಿದರೆ ಸಿಕ್ಕಾಪಟ್ಟೆ ಗಿಡಗಳು ಬೆಳೆದಿದ್ದಾವೆ. ಪ್ಯಾಷನ್ ಫ್ರೂಟ್ ಗಿಡನೂ ಕಾಯಿ ಆಗಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಹಣ್ಣಿನ ಗಿಡಗಳೆಲ್ಲ ಸಾಮಾನ್ಯ ಚೆನ್ನಾಗಿದ್ದಾವೆ, ಸ್ವಲ್ಪ ಕಾಯಿಗಳು ಬಿಡ್ತಾಯಿದ್ದಾವೆ. ತರಕಾರಿ ಗಿಡಗಳು ಒಂದೇ ಬೆಳೆಸೋಕ್ಕಾಗಲಿಲ್ಲ ನನಗೆ. ಇನ್ನು ಹೂವಿನ ಗಿಡ ಎಲ್ಲ ಚೆನ್ನಾಗಿದ್ದಾವೆ. ಸೇವಂತಿಗೆ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು, ಹೇಳಿದ್ದೀನಿ. ಮಳೆಂಗೆ ಮಾಡ್ತಾರೆ ಅವರಿಗೆ. ಭಾನುವಾರ ಒಂದಿನ ರಜೆ ಇರುತ್ತೆ, ಅವತ್ತು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದಾರೆ. ನಾನು ಇನ್ನೂ ಕೆಲಸಕ್ಕೆ ಕೈ ಹಾಕಿಲ್ಲ. ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ. ಇಷ್ಟು ದಿನ ಆದ್ರೂ ನಾವು ಕೆಲಸ ಮಾಡ್ತಾಯಿಲ್ಲ ಅಂದಾಗ ನನಗೆ ಎಷ್ಟು ಹುಷಾರಿಲ್ಲ ಅಂದರೆ ಇನ್ನು ಸುಸ್ತು. ಅಷ್ಟು ದಿನ ಮಲಗಿರೋದು, ಸುಸ್ತು ಇನ್ನೂ ಇದೆ. ಆ ಸುಸ್ತೆಲ್ಲ ಕಮ್ಮಿ ಆದರೆ ಕೆಲಸ ಮಾಡಿದ್ರೂ ಸುಮ್ಮನೆ ಇರ್ತಾರೆ ಮನೆಯಲ್ಲಿ. ನೋಡಿ, ಅದು ಮಧುಮಾಲತಿ ಬಳ್ಳಿ ಮೇಲಕ್ಕೆ ಹೋಗಿದೆ. ತುಂಬ ದಿನಗಳ ನಂತರ ಬಳ್ಳಿ ಥರ ಬಂತು. ಸುಮಾರು ಗಿಡದ ಥರನೇ ಇತ್ತು. ಇದು ಅಲ್ಮಂಡ ಅಂತೂ ತುಂಬ ಚೆನ್ನಾಗಿ ಬಿಡುತ್ತೆ, ನೋಡೋಕ್ಕೆ ಖುಷಿಯಾಗುತ್ತೆ. ನಾನು ಇದನ್ನು ಪ್ರೂನ್ ಮಾಡಿದ್ದೆ, ಬಳ್ಳಿ ಥರನೇ ಇದು. ಪ್ರೂನ್ ಮಾಡಾದಮೇಲೆ ಬ್ರಾಂಚಸ್ ಜಾಸ್ತಿ ಆಯಿತು. ನಿಮಗೆ ಬಳ್ಳಿ ಥರ ಬೇಡ ಅಂದರೆ ಈ ಥರ ಪ್ರೂನ್ ಕೂಡ ಮಾಡ್ಕೋಬೋದು. ಈ ಹೂವಿನ ಗಿಡಗಳು ಪ್ರೂನ್ ಮಾಡ್ಕೊಂಬಿಟ್ರೆ ಬ್ರಾಂಚಸ್ಸು ಜಾಸ್ತಿ ಬರುತ್ತೆ, ಅದರ ತಕ್ಕನಾಗಿ ಹೂವೂ ಜಾಸ್ತಿ ಬರುತ್ತೆ. ಇದು ನೆಲಕ್ಕೆ ಹಾಕಿದ್ರಂತೂ ತುಂಬ ಜಾಸ್ತಿ ಚೆನ್ನಾಗಿ ಹೂವು ಬಿಡುತ್ತೆ. ನಮಗೆ ಬಾಟಲ್ಲೇ ಬೆಳೆಸ್ಕೊಂಡು ಖುಷಿ ಪಡಬೇಕು. ಇದು ಇವತ್ತು ಒಂದು ಅರಳಿದೆ, ಅವತ್ತೊಂದು ತೋರಿಸಿದೆ ಅಲ್ವ. ವಿಡಿಯೋಗಳು ನಾನು ಮಾಡಿ ಒಂದು 10 ದಿನ ಅಲ್ಲ, ವಾರದೊಳಗೆ ಹಾಕಿರ್ತೀನಿ. ವಿಡಿಯೋ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ, ಎಡಿಟ್ ಮಾಡಿ ವಾಯ್ಸು ಕೊಡೋದಿನ ಕೊಟ್ಬಿಟ್ಟು ಹಾಕ್ತಾಯಿದ್ದೀನಿ. ಪೂರ್ತಿ ನೋಡಿ ವಿಡಿಯೋ, ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ, ಪೂರ್ತಿ ನೋಡಿ ನೀವು. ಆಮೇಲೆ ಯೂಟ್ಯೂಬರು ಆಗಿರೋರು 2 ಚಾನಲ್ ಮಾಡಿರ್ತಾರಲ್ಲ, ಅವ್ರಿಗೆ ಹೇಳ್ತಾಯಿದ್ದೀನಿ ನಾನು. 2 ಚಾನಲಿಂದ ಒಂದೇ ವಿಡಿಯೋ ಕಮೆಂಟ್ ಯಾಕೆ ಹಾಕ್ತೀರಾ ನೀವು? ಯಾಕೆಂದರೆ ನಾನು ನಿಮ್ಮ ಕಮೆಂಟ್ ಹಾಕ್ತಾರೋ ವಿಡಿಯೋ ನೋಡ್ತೀನಿ ಅನ್ನೋ ಒಂದೇ ಕಾರಣಕ್ಕೆ ನೀವು ಆ ಥರ ಮಾಡಿದ್ರೆ ನಾನು ನೋಡೋಲ್ಲ. ಯಾಕೆಂದರೆ ನಮಗೆ ಒಂದು ವಿಡಿಯೋ ಕಮೆಂಟು 2 ಚಾನಲಿಂದ ಹಾಕಿದ್ದಾರೆ ಅಂದರೆ ನಮ್ಮ ವಿಡಿಯೋ ಎಷ್ಟು ಚೆನ್ನಾಗಿ ನೋಡಿರ್ತಾರೆ ಅಂತ ನಮಗೆ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಆ ತಪ್ಪು ಯಾರಿಗೂ ಮಾಡಬೇಡಿ. ನೀವೇ ಅಲ್ಲ, ನಿಮಗೂ ಯಾರಾದರೂ ಆ ಥರ ಸುಮ್ಮನೆ ಕಮೆಂಟ್ ಹಾಕಿ ಹೋಗ್ತಾರೆ, ವಿಡಿಯೋ ನೋಡಿರಲ್ಲ. ಈ ಥರ ಮಾಡ್ಕೊಂಡ್ರೆ ಸರಿ ಇರಲ್ಲ. ಒಂದು ವಿಡಿಯೋ ನೋಡೋಕ್ಕೆ ಒಂದು ಚಾನಲಿಂದ ಕಮೆಂಟ್ ಹಾಕಿ, ಅದು ಒಂದು ಸ್ವಲ್ಪ ನೋಡಿ ವಿಡಿಯೋ. ವಿಡಿಯೋ ನೋಡ್ದೇ ನೀವು ಕಮೆಂಟ್ ಹಾಕ್ಬಿಟ್ರೆ ಅದು ಯಾರಿಗಾದರೂ ಬೇಜಾರಾಗುತ್ತೆ. ದಯವಿಟ್ಟು ನಿಮ್ಮಂಗೆ ಅವ್ರಿಗೂ ಚಾನಲ್ಲು ಗ್ರೋತ್ ಆಗಬೇಕು ಅಂತ ಇಷ್ಟ ಇರುತ್ತಲ್ವ, ವಾಚಿಂಗ್ ಅವರ್ ಬರಬೇಕು ಅಂತ ಇಷ್ಟ ಇರುತ್ತೆ. ನೀವೇ ಈ ಥರ ಮಾಡಿಬಿಟ್ರೆ ಬೇರೆಯವ್ರು ಇನ್ನೇನು ಮಾಡ್ತಾರೆ ಹೇಳಿ? ಯೂಟ್ಯೂಬರ್ ಅಲ್ಲದೇ ಇರೋರು ನಮ್ಮ ವಿಡಿಯೋಗಳು ಪೂರ್ತಿ ನೋಡೇ ಕಮೆಂಟ್ ಮಾಡ್ತಾರೆ. ಆ ಕಮೆಂಟಲ್ಲೇ ಗೊತ್ತಾಗುತ್ತೆ ನಮ್ಮ ವಿಡಿಯೋ ಎಷ್ಟು ನೋಡಿದ್ದಾರೆ ಎಷ್ಟಿಲ್ಲ ಅಂತ. ಆವಾಗ ಇನ್ನೂ ಬೇಜಾರಾಗ್ಬಿಡುತ್ತೆ ನಮಗೆ. ಯೂಟ್ಯೂಬರ್ಸ್ಗಳೇ ಅರ್ಥ ಮಾಡ್ಕೊಳ್ಳಲ್ವಲ್ಲ ಅನ್ನೋದು ಒಂದು ಬೇಜಾರಾಗ್ಬಿಡುತ್ತೆ. ಅದರಿಂದ ನನಗೆ ಒಂದೊಂದು ಸರಿ ಯಾಕಾದರೂ ಮಾಡಿದ್ನೋ ಈ ಚಾನಲ್ಲು ಅನಿಸ್ಬಿಡುತ್ತೆ. ಆದ್ರೂ ಮಾಡಿಬಿಟ್ಟಿದ್ದೀವಲ್ವ, ಬಿಡೋಕ್ಕೂ ಆಗೋಲ್ಲ, ಕಟ್ಕೊಳ್ಳೋಕ್ಕೂ ಆಗೋಲ್ಲ, ಆ ಥರ ಇದೆ ಇವಾಗ. ದಯವಿಟ್ಟು ಇನ್ನೊಂದು ಸರಿ ಅವ್ರಿಗಾಗಲೇ ನಾನು ಕಮೆಂಟಲ್ಲಿ ಹೇಳಿದ್ದೀನಿ, ಹಾಕಿದವ್ರಿಗೆ ಹೆಸ್ರು ಹೇಳೋಕ್ಕೆ ಇಷ್ಟಪಡಲ್ಲ ನಾನಿಲ್ಲಿ. ಹೇಳಿದ್ದೀನಿ ಈ ಥರ 2 ಚಾನಲಿಂದನೂ ನೀವು ಒಂದೇ ವಿಡಿಯೋಗೆ ಹಾಕಬೇಡಿ ಅಂತ. ಆದ್ರೂ ಅವ್ರು ಅದೇ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ನಾನು ಈ ವಿಡಿಯೋದಲ್ಲಿ ಮತ್ತೆ ಹೇಳಬೇಕಾಯ್ತು, ಒಂದೇ ಚಾನಲಿಂದ ಒಂದೇ ವಿಡಿಯೋಗೆ, ನಮ್ಮ ವಿಡಿಯೋಗೆ ನೀವು 2 ಚಾನಲ್ ಮಾಡಿರ್ತೀರಲ್ಲ, ಅವರು 2 ಚಾನಲಿಂದ ನನಗೆ ಕಮೆಂಟ್ ಹಾಕ್ಬೇಡಿ ದಯವಿಟ್ಟು. ನನಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ನಾನು ಅಂಥ ವಿಡಿಯೋ ನೋಡೋಕ್ಕೆ ಹೋಗೋಲ್ಲ. ಒಂದು ನೋಡ್ತೀನಿ, ಒಂದು ಕಮೆಂಟಿಗೆ, ಇನ್ನೊಂದು ಕಮೆಂಟಿಗೆ ನಾನು ಆನ್ಸರ್ ಮಾಡಲ್ಲ, ಕೊಡೋದು ಇಲ್ಲ. ಇವತ್ತು ಸ್ವಲ್ಪ ಅಂಜೂರ ಇದೆ ಅಂಜೂರ ಇಷ್ಟಾದರೂ ಸಾಕು, ಇನ್ನೊಂದಿನ ಬಿಟ್ರೇನು ಬಾಯಿ ಹೊಡೆದು ಬಿಡುತ್ತೆ ಇದು. ಈ ಸರಿ ಅಂಜೂರನೂ ತುಂಬ ಚೆನ್ನಾಗಿಬಿಟ್ಟಿದೆ. ಯಾಕೆಂದರೆ ಅವಾಗ ಕ್ಲೀನ್ ಮಾಡಿಬಿಟ್ಟು ನಾನು ಇದು ಗೊಬ್ಬರ ಕೊಟ್ಟಿದ್ದೆಲ್ಲ ವಿಡಿಯೋಗಳಿದ್ದಾವೆ. ಯಾರಾದರೂ ಅಂಜೂರ ಹಣ್ಣು ಯಾವ ಥರ ಜಾಸ್ತಿ ಮಾಡ್ಕೊಬೋದು ಅನ್ನೋದಿದ್ರೆ ಆ ವಿಡಿಯೋ ನೋಡಿ. ಇದರಲ್ಲಿ ಎಷ್ಟು ನಾವು ಹಣ್ಣಿನ ಗಿಡಗಳು ಗೊಬ್ಬರ ಕೊಟ್ಕೊಂಡು, ಯಾಕೆಂದರೆ ನಾವು ಪಾಟಲ್ಲಿ ಬೆಳೆಸೋದ್ರಿಂದ ಫೀಡಿಂಗ್ ಜಾಸ್ತಿ ಮಾಡಬೇಕು. ಅವಾಗವಾಗ ನಾವು 3 ತಿಂಗಳಿಗೊಂದು ಸರಿ ಗೊಬ್ಬರ ಕೊಟ್ಟರೆ ಇದೇ ಥರ ಹಣ್ಣು ತೊಗೋಬೋದು. ನಮಸ್ತೆ, ಇನ್ನೊಂದು ವಿಡಿಯೋ